ನಮ್ಮನ್ನಾಳುವ ಮಂದಿ ರಾಜ್ಯದ ಕುಂದುಕೊರತೆಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆಳವಾಗಿ ಚಿಂತನೆ ಮಾಡಬೇಕಾದವರು ತಮ್ಮ ಸ್ವಾರ್ಥದಲ್ಲಿದ್ದಾರೆ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ನಾಳಿನ ಸಿಎಲ್ಪಿ ಸಭೆಯಲ್ಲಿ ಏನು ಮಾಡಬೇಕು, ಯಾರ ವಿರುದ್ಧ ಎಷ್ಟೆಲ್ಲ ಚಾರ್ಜ್ ಶೀಟ್ಗಳನ್ನು ಕೊಡಬೇಕು ಅನ್ನೋದರಲ್ಲಿ ತಯಾರಿಗಳನ್ನ ನಡೆಸಿಕೊಳ್ತಿದ್ದಾರೆ. ಇದು ನಮ್ಮ ರಾಜ್ಯದ ಹಣೆಬರಹ. ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಬಣಗಳ ನಡುವಿನ ಪಾಲಿಟಿಕ್ಸ್ ಮುಂದುವರೆದಿದೆ. ಕಚ್ಚಾಟದ ಹೊತ್ತಲ್ಲೇ ನಾಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಇದೆ. ಉಭಯ ಬಣಗಳಿಂದ ಚಾರ್ಜ್ ಶೀಟ್ ಕೂಡ ಸಿದ್ಧಗೊಂಡಿದೆ. ಪವರ್ ಶೇರಿಂಗ್ ಪಾಲಿಟಿಕ್ಸ್ಗೆ ಬೀಳತ್ತಾ ಬ್ರೇಕ್? ಎಐಸಿಸಿ ನಾಯಕರು ಇದಕ್ಕೆ ಬ್ರೇಕ್ ಹಾಕ್ತಾರಾ? ಕುತೂಹಲದ ಘಟ್ಟಕ್ಕೆ ನಾಳೆ ಕಾಯಬೇಕು. ಸಿಎಲ್ಪಿ ಮೀಟಿಂಗ್ನ ಮುಂದುವರೆದ ಭಾಗವಾಗಿ ಈಗಾಗಲೇ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಪಟ್ಟಿ ರೆಡಿಯಾಗಿದೆ, ಏನೆಲ್ಲ ತಯಾರಿಗಳಾಗಿದೆ ನೋಡ್ಬೇಕಲ್ವಾ? ವರದಿ ನೋಡಿ. ಸಿಎಂ ವರ್ಸಸ್ ಡಿಸಿಎಂ ಬಣ ಸಮರ ಜೋರು. ಉಭಯ ಬಣಗಳಿಂದ ಹೈಕಮಾಂಡ್ಗೆ ಚಾರ್ಜ್ ಶೀಟ್. ಕುತೂಹಲ ಮೂಡಿಸಿದ್ದ ನಾಳೆಯ ಸಿಎಲ್ಪಿ ಮೀಟಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಸಮರ ಜೋರಾಗಿದೆ. ಕಾಂಗ್ರೆಸ್ ಒಳಗಿನ ಪವರ್ ಪಾಲಿಟಿಕ್ಸ್ಗೆ ದಿನಕ್ಕೊಂದು ರೂಪ, ದಿನಕ್ಕೊಂದು ಮಾತು ಮಂತ್ರ. ತಮ್ಮ ಪರ ಯಾರೂ ನಿಲ್ಲೋದು ಬೇಡ, ದನಿ ಎತ್ತೋದು ಬೇಡ, ಪಕ್ಷ ಉಂಟು ನಾನುಂಟು ಎಂಬ ಡಿಕೆಶಿ ಅವರ ವೈರಾಗ್ಯದ ಮಾತು ಈಗ ಕಾಂಗ್ರೆಸ್ನಲ್ಲಿ ಹಲವು ಆಯಾಮದಲ್ಲಿ ಚರ್ಚೆ ಆಗ್ತಿದೆ. ತಮ್ಮ ಪರ ಹೆಚ್ಚಿನ ಶಾಸಕರು, ಸಚಿವರು ಮಾತನಾಡದ ಹಿನ್ನೆಲೆಯಲ್ಲಿ ಡಿಕೆಶಿಯಿಂದ ಇದ್ದಕ್ಕಿದ್ದ ಹಾಗೆ ಶಸ್ತ್ರತ್ಯಾಗದ ದಾಳ ಪ್ರಯೋಗ ಆಗಿದೆ ಎನ್ನಲಾಗಿದೆ. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಅರ್ಥ ಆಯ್ತಾ? ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಇನ್ನು ಪಕ್ಷ ಉಂಟು ನಾನುಂಟು ಎಂಬ ಡಿಕೆಶಿ ಚೆಕ್ಮೇಟ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಯವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಡಿಕೆಶಿ ಅವರದ್ದು ಒಳ್ಳೆ ತೀರ್ಮಾನ. ಪಕ್ಷ ಅಂತಿಮವಾಗಿ ಏನ್ ತೀರ್ಮಾನ ಮಾಡುತ್ತೋ ನಾವೆಲ್ಲ ಅದನ್ನ ಒಪ್ಕೋತೇವೆ. ಪಕ್ಷದ ತೀರ್ಮಾನ ಏನಾಗುತ್ತೋ ಅಂತಿಮವಾಗಿ ಅದೇ ಆಗೋದು. ಶಿವಕುಮಾರ್ ಕೂಡ ಅದೇ ಮಾತಾಡಿದ್ದಾರೆ. ಬಹಳ ಸಂತೋಷ. ಪಕ್ಷದ ಚೌಕಟ್ಟಲ್ಲಿ ಹೋಗೋದು ನಮ್ಮೆಲ್ಲರ ಕರ್ತವ್ಯ, ಅದನ್ನ ನಾವು ಮಾಡ್ತೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಎಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ಪವರ್ ಶೇರಿಂಗ್ ಪಾಲಿಟಿಕ್ಸ್ಗೆ ಬೀಳುತ್ತಾ ಬ್ರೇಕ್? ಡಿಕೆಶಿ ದನಿ ಎತ್ತುತ್ತಾರ ಶಾಸಕರು. ಕಾಂಗ್ರೆಸ್ನಲ್ಲಿ ಹಲವು ವಿದ್ಯಮಾನಗಳು ಒಮ್ಮೊಮ್ಮೆಗೆ ನಡೀತಾ ಇರುವ ಮಧ್ಯೆ ನಾಳೆಯ ಶಾಸಕಾಂಗ ಪಕ್ಷದ ಸಭೆಯು ಸಾಕಷ್ಟು ಗಮನ ಸೆಳೆದಿದೆ. ಈ ಸಭೆಯಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸ್ತಾ ಇರೋದು ಇನ್ನೂ ಕುತೂಹಲ ಹೆಚ್ಚಿಸಿದೆ. ಎರಡೂ ಬಣದವರು ಚಾರ್ಜ್ ಶೀಟ್ ಸಲ್ಲಿಸೋಕೆ ಸಿದ್ಧವಾಗಿದ್ದಾರೆ ಎನ್ನಲಾಗಿದೆ. ಡಿನ್ನರ್ ಸಭೆ ರದ್ದಾಗಿದ್ದಕ್ಕೆ ಡಿಕೆಶಿ ಕಾರಣ ಅನ್ನುವ ಸಿಟ್ಟು ದಲಿತ ಸಚಿವರಲ್ಲಿದೆ. ಹೀಗಾಗಿ ಸಭೆಯಲ್ಲಿ ಪವರ್ ಪಾಲಿಟಿಕ್ಸ್ ವಿಚಾರವೇ ಸದ್ದು ಮಾಡುವ ಸಾಧ್ಯತೆ ಇದೆ. ಡಿಕೆಶಿಗೆ ಟಕ್ಕರ್ ಕೊಡೋದಕ್ಕೆ ಜಾತಿ ಜನಗಣತಿ ವರದಿ ಜಾರಿಗೂ ದಲಿತ ಒಬಿಸಿ ಸಚಿವರು, ಶಾಸಕರು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಪವರ್ ಶೇರ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಡಿಕೆಶಿ ಪರ ಶಾಸಕರು ದನಿ ಎತ್ತುವ ಸಾಧ್ಯತೆ ಇದೆ. ಈ ಬಗ್ಗೆ ಶಾಸಕರ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತಾ ಕಾತೊಡ್ಬೇಕು. ಅಲ್ಲ, ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಅಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಇದೆ. ನಾವು ಏನು ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ರೂಪಿಸೋಕೆ ಹೋಗಿಲ್ಲ. ಅದು ಯಾರೋ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ರದ್ದು ಆಗಿಲ್ಲ ಅಂತಕ್ಕಂಥದ್ದು ಮುಂದೂಡಿದ್ದೇವೆ. ಮುಂದಿನ ಒಂದು ಸೂಕ್ತವಾದಂಥ ಸಮಯ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಆ ಸಭೆಗೆ ಖುದ್ದಾಗಿ ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ. ಹೀಗಾಗಿ ಮುಂದೋಗಿದೆ. ಅವರು ಬಹುಶಃ 13 ತಾರೀಕು ಬರ್ತಾ ಇದ್ದಾರೆ. ಸೊ ಅವಾಗ ಆಗ್ಬೋದು, ಅಥವಾ ಮುಂದೆ ಯಾವ್ದಾರು ಡೇಟ್ ಕೊಟ್ಟರೆ
ಸಭೆ ನಿಗದಿ ಆಗ್ಬೋದು. ಸೊ ತಾತ್ಪೂರ್ತಿಕವಾಗಿ ಮುಂದೂಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು. ಇಲ್ಲೆಲ್ಲ ವಿರೋಧ ವ್ಯಕ್ತಿ ಇಲ್ಲಿ ಮಾಡಿಲ್ಲ, ಅದು ಅವ್ರೇನಕ್ಕೂ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಸೊ ಅದಕ್ಕೆ ಜನರಲ್ ಸೆಕ್ರೆಟರಿ ನಾವು ಬರ್ತೀವಿ ಅನ್ನೋದೇ ಅದಕ್ಕೆ ಮುಂದೂಡಿದ್ದಾರೆ ಹೊರತಾಗಿ ಅದು ಬೇರೆ ರೀತಿಯಿಂದ ಅದಕ್ಕೆ ರಾಜಕೀಯ ಬೇರೆಸೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸೊ ಬಂದ್ಮ್ಯಾಗ ಮಾಡ್ತೀವಿ, ಜನರಲ್ ಸೆಕ್ರೆಟರಿ ಬಂದ್ಮ್ಯಾಗೆ ಅವ್ರ ಜೊತೆ ಸಭೆ ಮಾಡ್ತಾರೆ. ಇಲ್ಲ ಅದನ್ನ ನೋಡೋಣ, ಅಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲ ಏನು ಅದೇ ಅಂತ ಒಳಗಡೆ ಅಜೆಂಡಾ ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು ಅಜೆಂಡಾ. ಆಮೇಲೆ ಹೇಳ್ತೀನಿ ನಿಮ್ಗೆ, ಅಲ್ಲಿ ಗೊತ್ತಾದ್ಮ್ಯಾಗ ಹೇಳ್ತೀವಿ. ನಾನು ಬರ್ತೀನಿ, ನಾ ಬಂದ್ಮ್ಯಾಗ ಮಾಡಿ ಅಂತ ಹೇಳಿದಾರೆ. ಅದಕ್ಕೆ ಒಪ್ಪಿದ್ದಾರೆ ಎಲ್ಲರೂ, ಬಂದ್ಮ್ಯಾಗ ಮಾಡ್ತೀವಿ. ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೆ, ನಮ್ಗೆ ವೈಯಕ್ತಿಕವಾದ ವಿಚಾರ, ಅದು ಎಲ್ಲದಕ್ಕೂ ರಾಜಕೀಯ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಗೆ ಸಂಬಂಧಪಟ್ಟಂಥ ವಿಚಾರ, ಚಹಾ ಟೀ ಕುಡ್ಲಿಕ್ಕೆ, ಊಟ ಕೊಡ್ಲಿಕ್ಕೆ, ಅದು ಅವ್ರವ್ರ ವೈಯಕ್ತಿಕವಾಗಿರುವಂಥ ವಿಚಾರ ಅಷ್ಟೇ. ಅದರಲ್ಲಿ ಎಲ್ಲರಿಗೂ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಸಿಎಂ ಬದಲಾವಣೆ ಚರ್ಚೆ ನಡೀತದೆ. ಈಗ ಅದನ್ನೆಲ್ಲ ಹೇಳಿ ಕೂತ್ಕೊಂಡು ಸಿಎಂ ಅವ್ರು ಕೇಳಿ, ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನು ಕೇಳಿ ನೀವೇನು ಬದಲಾವಣೆ ಆಗ್ತೀರ ಅಂತ ಅವ್ರು ಹೇಳಬೇಕು. ನಾವೇನು ಹೇಳಕ್ಕೆ ಸಾಧ್ಯ, ನಾನು ಒಬ್ಬ ಮಂತ್ರಿ ಅಷ್ಟೇ. ಎರಡೂ ಕಡೆಯವರ ಅಹವಾಲು ಆಲಿಸ್ತಾರ ಸುರ್ಜೇವಾಲಾ. ಶಾಸಕಾಂಗ ಪಕ್ಷದ ಸಭೆಯನ್ನ ಆದಷ್ಟು ಶಾಂತಿಯುತವಾಗಿ ನಡೆಸೋದಕ್ಕೆ ಸುರ್ಜೇವಾಲಾ ಮುಂದಾಗಿದ್ದಾರೆ. ಸಭೆಗೂ ಮೊದಲೇ ಎರಡೂ ಕಡೆಯವರ ಅಹವಾಲು ಆಲಿಸಿ ಆರೋಪದ ಬಿಸಿ ತಣ್ಣಗಾಗಿಸುವ ಸಾಧ್ಯತೆ ಇದೆ. ಆದರೂ ಸಭೆಯೊಳಗೆ ಕೆಲ ಸಚಿವರು, ಶಾಸಕರು ಪಕ್ಷದೊಳಗಿನ ವಿಚಾರ ಪ್ರಸ್ತಾಪಿಸಿ ಕಿಡಿ ಹೊತ್ತಿಸುವ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟತೆ ಕೊಡುವ ಕೆಲಸ ಆಗತ್ತಾ ಕುತೂಹಲ ಇದೆ. ಒಟ್ನಲ್ಲಿ ನಾಳೆ ಸಂಜೆ ನಡೆಯಲಿರುವ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಡೀ ರಾಜ್ಯದ ಗಮನ ಸೆಳೆದಿರುವುದು ಫಿಕ್ಸ್. ಬಣ ಬಡಿದಾಟಕ್ಕೆ ಹೈಕಮಾಂಡ್ ಅದ್ಯಾವ ರೀತಿ ತೇಪೆ ಹಚ್ಚುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.